ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋದಲ್ಲಿ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 5ನೇ ಕಂತು ಮತ್ತು 6ನೇ ಕಂತು ಬಂದಿಲ್ಲ. ಸ್ನೇಹಿತರೆ, ಈ ಒಂದು ವರ್ಷ 2024ರಲ್ಲಿ ಈ ಒಂದು ನೀವು ಕೆಲಸ ಮಾಡಿಸಿದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ 6ನೇ ಕಂತು ಬರುತ್ತೆ. ಇಲ್ಲ ಅಂತ ಹೇಳಿದರೆ ಸ್ನೇಹಿತರೆ, ನಿಮಗೆ ಗೃಹಲಕ್ಷ್ಮಿ 6ನೇ ಕಂತು ನಿಮಗೆ ದುಡ್ಡು ನಿಮ್ಮ ಖಾತೆಗೆ ಜಮಾ ಆಗುವುದಿಲ್ಲ. ಏಕೆಂದರೆ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಎಂತಹ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ 6ನೇ ಕಂತು ಬರುವುದಿಲ್ಲ ಎಂದು ನಾನು ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಹೌದು ಸ್ನೇಹಿತರೆ, ಈ ಪ್ರಕ್ರಿಯೆ ಪಾಲಿಸಿದರೆ ಮಾತ್ರ ಮುಂದಿನ ತಿಂಗಳ ಅಂದರೆ 6ನೇ ಕಂತು ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಜಮಾ ಆಗಲಿದೆ. ಈ ಪ್ರಕ್ರಿಯೆ ಯಾಕೆ ನಿಮಗೆ, ಈ ಪ್ರಕ್ರಿಯೆ ಸರ್ಕಾರದಿಂದ ಯಾಕೆ ಮಾಡ್ತಾ ಇದ್ದಾರೆ, ಇಂಪಾರ್ಟೆನ್ಸ್ ಏನು, ಇದರ ಹಿಂದೆ ಏನು ಪ್ರಯೋಜನ ಇದೆ ತಿಳಿಯೋಣ ಸ್ನೇಹಿತರೆ, ಬನ್ನಿ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಮರುಪರಿಶೀಲನೆ ಎಲ್ಲಿ ಮಾಡಿಸಬೇಕು ಮತ್ತು ಈ ಪ್ರಕ್ರಿಯೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಮರುಪರಿಶೀಲನೆ ಯಾವ ಕಾರಣಕ್ಕೆ ಮಾಡಲಾಗುತ್ತದೆ. ಸ್ನೇಹಿತರೆ, ಮೊದಲನೆಯಾಗಿ ಈ ಕಾರಣ ನಾವು ತಿಳಿಯೋಣ. ಯಾವ ಕಾರಣಕ್ಕೆ ಮರುಪರಿಶೀಲನೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಮರುಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಯೋಜನೆ ಅನುಷ್ಠಾನ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ನೇರ ನಗದು ವರ್ಗಾವಣೆ ಅಂದರೆ DBT ಮುಖಾಂತರ ವರ್ಗಾವಣೆ ಮಾಡುತ್ತಿರುವ Rs. 2,000 ಅರ್ಹ ಫಲಾನುಭವಿಗಳ ಖಾತೆಗೆ ಜಮಾ ಆಗುತ್ತಿದೆಯೇ ಎಂದು ಫಲಾನುಭವಿಗಳ ನೈಜತೆಯನ್ನು ಖಚಿತಪಡಿಸಿಕೊಳ್ಳಲು ಈಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಮರುಪರಿಶೀಲನೆ ಮಾಡಲಾಗುತ್ತದೆ. ಸ್ನೇಹಿತರೆ, ಮರುಪರಿಶೀಲನೆ ಹೇಗೆ ಮಾಡ್ತಾರೆ ಮತ್ತು ಎಲ್ಲಿ ಮಾಡ್ತಾರೆ ಇದರ ಬಗ್ಗೆ ನಾವು ಮುಖ್ಯವಾಗಿ ತಿಳಿಯಬೇಕು. ಹೌದು ಸ್ನೇಹಿತರೆ, ಮರುಪರಿಶೀಲನೆ ಈ ಯೋಜನೆಯಲ್ಲಿ ನೀವು ಅರ್ಜಿ ಎಲ್ಲಿ ಸಲ್ಲಿಸಿದ್ರಿ ನಿಮಗೆ ಗೊತ್ತಿದೆ ಸ್ನೇಹಿತರೆ. ಗ್ರಾಮ 1, ಕರ್ನಾಟಕ 1 ಮತ್ತು ಬೆಂಗಳೂರು 1 ಕೇಂದ್ರಗಳಲ್ಲಿ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸಿದ್ರಿ. ಹೌದು ಸ್ನೇಹಿತರೆ, ಅದೇ ರೀತಿ ನೀವು ಇವಾಗ ನಿಮ್ಮ ಅರ್ಜಿ ಮರುಪರಿಶೀಲನೆ ಮಾಡಲೇಬೇಕು. ನೀವು ನಿಮ್ಮ ಅರ್ಜಿ ಮರುಪರಿಶೀಲನೆ ಮಾಡಿಸಿಲ್ಲ ಅಂತ ಹೇಳಿದರೆ ನಿಮಗೆ ಗೃಹಲಕ್ಷ್ಮಿ 6ನೇ ಕಂತು ಹಣ ನಿಮ್ಮ ಖಾತೆಗೆ ಜಮಾ ಆಗಲ್ಲ. ಈ ಯೋಜನೆಯ ಫಲಾನುಭವಿಗಳು ಹತ್ತಿರದ ನಿಮ್ಮ ಸೈಬರ್ ಸೆಂಟರ್ಗಳಲ್ಲಾಗಲಿ, ಗ್ರಾಮ 1 ಆಗಲಿ, ಕರ್ನಾಟಕ 1 ಆಗಲಿ ಕೇಂದ್ರವನ್ನು ಭೇಟಿ ಮಾಡಿ KYC ಮಾಡಿಸಿಕೊಳ್ಳಬೇಕು. KYC ಮಾಡಿಸಿಲ್ಲ ಅಂತ ಹೇಳಿದರೆ ಸ್ನೇಹಿತರೆ, ನಿಮ್ಮ ಖಾತೆಗೆ ಹಣ ಜಮೆ ಆಗುವುದಿಲ್ಲ. ಏಕೆಂದರೆ ಸ್ನೇಹಿತರೆ, ಇವಾಗ KYC ನೀವು ಮಾಡಿಸಿಲ್ಲ ಅಂತ ಹೇಳಿದರೆ ನಿಮ್ಮ ಗೃಹಲಕ್ಷ್ಮಿ ಕಂಟಿನ್ಯೂಸೇಷನ್ ಪ್ರೋಸೆಸ್ನಲ್ಲಿ 6ನೇ ಕಂತು ದುಡ್ಡು ಜಮಾ ಆಗುವುದಿಲ್ಲ. ಸ್ನೇಹಿತರೆ, ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನಾ 2024 ಯೋಜನೆಯಡಿ 2,000 ರು ಪಡೆಯಲು ಮರುಪರಿಶೀಲನೆ ಪ್ರಕ್ರಿಯೆಯನ್ನು ಸಂಬಂಧಪಟ್ಟ ಇಲಾಖೆಯಿಂದ ಪ್ರಾರಂಭಿಸಲಾಗಿದ್ದು ಸ್ನೇಹಿತರೆ, ಈ ಒಂದು ಮರುಪರಿಶೀಲನೆ ನಿಮ್ಮ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯಿಂದನೇ ಮಾಡ್ತಾ ಇರೋದು ಸ್ನೇಹಿತರೆ, ಅವರ ಸಮ್ಮುಖದಲ್ಲಿ. ಈ ಯೋಜನೆಯಡಿ ಈಗಾಗಲೇ ಆರ್ಥಿಕ ನೆರವು ಪಡೆಯುತ್ತಿರುವವರು ಮುಂದಿನ ಕಂತಿನ ಹಣ ಪಡೆಯಲು ಈ ಪ್ರಕ್ರಿಯೆ ಮರುಪರಿಶೀಲನೆಯ ಪ್ರಕ್ರಿಯೆ ಪಾಲಿಸಿದರೆ ಮಾತ್ರ ನಿಮ್ಮ ಖಾತೆಗೆ 6ನೇ ಕಂತು ಜಮಾ ಆಗುತ್ತದೆ. ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನಾ 2024 ಯೋಜನೆಯಡಿ 2,000 ರು ಪಡೆಯಲು ಮರುಪರಿಶೀಲನೆ ಪ್ರಕ್ರಿಯೆ ಸಂಬಂಧಪಟ್ಟ ಇಲಾಖೆಯಿಂದ ಪ್ರಾರಂಭಿಸಲಾಗಿದ್ದು ಈ ಯೋಜನೆಯಡಿ ಈಗಾಗಲೇ ಆರ್ಥಿಕ ನೆರವು ಪಡೆಯುತ್ತಿರುವವರು ಮುಂದಿನ ಕಂತಿನ ಹಣ ಪಡೆಯಲು ಈ ಪ್ರಕ್ರಿಯೆಯನ್ನು ಪಾಲಿಸಿದರೆ ಮಾತ್ರ ನಿಮ್ಮ ಖಾತೆಗೆ ಹಣ ಜಮಾ ಆಗಲಿದೆ. ಗೃಹಲಕ್ಷ್ಮಿ ಈಗ ನೀವು ಹೇಳ್ತೀರಾ ಸ್ನೇಹಿತರೆ, ನಾವು ಇವಾಗಲೇ KYC ಮಾಡಿ ಸುಸ್ತಾಗಿಬಿಟ್ಟಿದ್ದೀವಿ, ಏನು ಮಾಡೋದು, ಮತ್ತೆ ಮರುಪರಿಶೀಲನೆ ಮತ್ತು KYC ಅಂತ ಹೇಳಿದರೆ ಸ್ನೇಹಿತರೆ, ಇದು ನಿಮಗೆ ಒಳ್ಳೆಯದು. ಏಕೆಂತ ಹೇಳಿದರೆ ಸ್ನೇಹಿತರೆ, ಅಕೌಂಟ್ ಬೆನಿಫಿಷಿಯರ್ ಅಕೌಂಟಿಗೆ ಕರೆಕ್ಟಾಗಿ ದುಡ್ಡು ಹೋಗ್ತದೋ ಇಲ್ಲೋ ಅಂಥೇಳಿ ಸರ್ಕಾರ ಚೆಕ್ ಮಾಡ್ತಾ ಇದೆ, ಕ್ರಾಸ್ ಚೆಕ್ ಮಾಡ್ತಾ ಇದೆ ಸ್ನೇಹಿತರೆ. ಅದಕ್ಕೆ ನೀವು ನಿಮ್ಮ ಹತ್ತಿರದ ಯಾವುದಾದರೂ ಸೈಬರ್ ಸೆಂಟರ್ಗಳಲ್ಲಿ, ಗ್ರಾಮ 1ಗಳಲ್ಲಿ, ಕರ್ನಾಟಕ 1ಗಳಲ್ಲಿ, CIC ಸೆಂಟರ್ಗಳಲ್ಲಿ ಎಲ್ಲಿ ನೀವು ಬೇಕಾದರೆ KYCಯನ್ನು ನೀವು ಮಾಡಿಸಬಹುದು. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಡಿ ಆರ್ಥಿಕ ನೆರವು ಪಡೆಯುತ್ತಿರುವ ಎಲ್ಲ ಫಲಾನುಭವಿಗಳು KYC ಮಾಡಿಸಲೇಬೇಕು. KYC ಮಾಡಿಸಿಲ್ಲ ಅಂತ ಹೇಳಿದರೆ ಸ್ನೇಹಿತರೆ, ನಿಮಗೆ ಗೃಹಲಕ್ಷ್ಮಿ 6ನೇ ಕಂತು ನಿಮ್ಮ ಖಾತೆಗೆ ಜಮಾ ಆಗುವುದಿಲ್ಲ. ಸ್ನೇಹಿತರೆ, KYC ಮಾಡಿಸಬೇಕಾದರೆ ದಾಖಲೆಗಳು ಏನು? ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಮರುಪರಿಶೀಲನೆ ಪ್ರಕ್ರಿಯೆ
ಹೇಗೆ ನಡೆಯುತ್ತದೆ? ಈ ಯೋಜನೆಯಡಿ ಪ್ರಸ್ತುತ ಆರ್ಥಿಕ ನೆರವು ಪಡೆಯುತ್ತಿರುವ ಫಲಾನುಭವಿಗಳು ನಿಮ್ಮ ಹತ್ತಿರದ ಗ್ರಾಮವನ್ನು ಅಥವಾ ಕರ್ನಾಟಕವನ್ನು ಕಂಪ್ಯೂಟರ್ ಕೇಂದ್ರವನ್ನು CSC ಸೆಂಟರ್ಗಳಲ್ಲಿ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಮತ್ತು ಆಧಾರ್ನಲ್ಲಿರುವ ಮೊಬೈಲ್ ನಂಬರ್ ಫೋನ್ ತೆಗೆದುಕೊಂಡು ಭೇಟಿ ಮಾಡಿ. ನಿಮಗೆ OTP ಮುಖಾಂತರನಾದರೂ ಅವರು KYCಯನ್ನು ಮಾಡಿಕೊಡ್ತಾರೆ. ಇಲ್ಲ ಅಂತ ಹೇಳಿದರೆ ನಿಮ್ಮ ಫಲಾನುಭವಿಯ ಫಿಂಗರ್ ಪ್ರಿಂಟ್ ತಗೊಂಡು ಸಹ ಅವರು ಬಯೋಮೆಟ್ರಿಕನ್ನು KYCಯನ್ನು ಮಾಡಿಕೊಡ್ತಾರೆ. ಮಾಡುವ ಮೂಲಕ ನಿಮ್ಮ ಅರ್ಜಿಯ ಮರುಪರಿಶೀಲನೆ ಮಾಡಿಕೊಂಡು ಮುಂದಿನ ತಿಂಗಳ Rs. 2,000 ಹಣವನ್ನು ಅಂದರೆ 6ನೇ ಕಂತಿನ ಹಣವನ್ನು ಪಡೆಯಲು ನೀವು ಎಲಿಜಿಬಲ್ ಆಗ್ತೀರಾ. ಇಲ್ಲ ಅಂತ ಹೇಳಿದರೆ ನಾಟ್ ಎಲಿಜಿಬಲ್ ಆಗ್ತೀರಾ. ನಿಮಗೆ 6ನೇ ಕಂತು ಹಣ ಬೇಕಂದರೆ ಸ್ನೇಹಿತರೆ ಮೊದಲನೆಯಾಗಿ KYC ಮಾಡಿಸಿಕೊಳ್ಳಿ. ನೆಕ್ಸ್ಟ್ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಗೆ ಹೊಸ ಅರ್ಜಿ ಸಲ್ಲಿಸಲು ಅವಕಾಶ. ಕುಟುಂಬದ ಮುಖ್ಯಸ್ಥರನ್ನು ಬದಲಿಸಿದ ಕಾರ್ಡ್ಗಳು, ಹೊಸ ಪಡಿತರ ಚೀಟಿ ಕಾರ್ಡ್ಗಳು, ಇನ್ನಿತರ ಬದಲಾವಣೆ ಮಾಡಿಸಿದ ಹಾಗೂ ಗೃಹಲಕ್ಷ್ಮಿ ಯೋಜನೆಗೆ ಇನ್ನೂವರೆಗೂ ಯಾರು ಅರ್ಜಿ ಸಲ್ಲಿಸಿಲ್ಲ ಅಂಥವರಿಗೆ ಒಂದು ಗುಡ್ ನ್ಯೂಸ್. ಅಂಥವರಿಗೆ ಗೃಹಲಕ್ಷ್ಮಿ ಅರ್ಜಿಯನ್ನು ನೀವು ಆನ್ಲೈನ್ನಲ್ಲಿ ಗ್ರಾಮವನ್ನಲ್ಲಿ CSC ಸೆಂಟರ್ಗಳಲ್ಲಿ ನೀವು ಭೇಟಿ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸ್ನೇಹಿತರೆ, ನಿಮಗೆ ಯಾವೆಲ್ಲ ದಾಖಲೆಗಳು ಬೇಕು ಹೊಸದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಅಂತ ಹೇಳಿದರೆ ಸ್ನೇಹಿತರೆ, ಮೊದಲನೆಯಾಗಿ ನಿಮ್ಮ ಪಡಿತರ ಚೀಟಿ ರೇಷನ್ ಕಾರ್ಡ್ ಇಸ್ ಕಂಪಲ್ಸರಿ. ಎರಡನೇದು ಆಧಾರ್ ಕಾರ್ಡ್ ಮತ್ತು ಆಧಾರ್ನಲ್ಲಿ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಬೇಕು. ಬ್ಯಾಂಕ್ ಪಾಸ್ಬುಕ್ ಬೇಕು. ಇದರ ಜೊತೆಗೆ ನಿಮಗೆ ಏನಾದರೂ ಡೌಟ್ ಇದೆ ಸ್ನೇಹಿತರೆ, ಇದರ ಬಗ್ಗೆ KYC ಮಾಡಿಸೋದು ಹೇಗೆ, ಎಲ್ಲಿ, ಏನು ಎತ್ತ ಅಂತ ಹೇಳಿದರೆ ನಿಮಗೇನೋ ತೊಂದರೆ ಇದ್ದರೆ, ಪ್ರಾಬ್ಲಮ್ ಇದ್ದರೆ ನನಗೆ ಮೆಸೇಜ್ ಮುಖಾಂತರ ತಿಳಿಸಿ, ನಾನು ಅದರ ಉತ್ತರವನ್ನು ಕೊಡ್ತೀನಿ ಸ್ನೇಹಿತರೆ. ಮತ್ತು ಇದೇ ರೀತಿ ಸ್ನೇಹಿತರೆ ನಮ್ಮ ಹೊಸ ವಿಡಿಯೋಸ್ಗಳನ್ನು ನೋಡಲು ಇಮ್ರಾನ್ ರಜಾ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಏಕೆಂದರೆ ಹೊಸ ಅಪ್ಡೇಟ್ಸ್ಗಳು ನಿಮಗೆ ತಲುಪಲಿ ಅಂತ. ಸ್ನೇಹಿತರೆ, ಇನ್ನೊಂದು ಮಾತು, ನಿಮ್ಮ ಅಮೂಲ್ಯವಾದ ಲೈಕ್ ಕೊಡುವ ಮೂಲಕ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್.